அழகில் என் இதயம் உன் அழகில் என் இதயம். ನಮಸ್ಕಾರ ದೇವರು. ಅದೆಂಥದ್ದು ಅಂತಾರಲ್ಲ, ಅದರಲ್ಲಿ ನಾವು ಒಬ್ರು ಡ್ರೈವರ್ ಆಗ್ಬೇಕಂತೇಳಿ ನಮ್ಮ ಬಸ್ ಗೇಮಿಗೆ ನಾವು ಒಂದು ಸೈಕ್ ಡ್ರೈವರ್ ಆಗೋಣ ಅಂತ ಇವತ್ತೊಂದು ಗಾಡಿ ತಗೊಂಬಂದ್ವಿ. ಯಾವ್ದಪ್ಪ ಅಂತಂದ್ರೆ ನಮ್ಮ ಬುಲೆರೋ. ಏನಿಲ್ಲ, ಇವತ್ತು ನಾವು ಮುಂಚೆನೆ ಒಂದು 2-3 ಗಾಡಿ ಪರ್ಚೇಸ್ ಮಾಡಿದ್ವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅದರೊಳಗಡೆ ನಮ್ದೊಂದು ಟ್ರಾನ್ಸ್ಪೋರ್ಟ್ ಇತ್ತು, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ನಮ್ಮದು ವಾಯುಪುತ್ರ ಟ್ರಾನ್ಸ್ಪೋರ್ಟಲ್ಲಿ ಅರ್ತ್ ಮೂವರ್ಸಲ್ಲಿ ನಾವು 1-2 ಗಾಡಿ ತಗೊಂಡಿದ್ವಿ. ನಮ್ಮ ಬುಲೆರೋದು ಮೊನ್ನೆ ರೀಸೆಂಟಾಗಿ ಬಿಡಿಸಿದ್ದೀವಿ. ಇವತ್ತು ಇದಕ್ಕೆ ಟ್ರಿಪ್ ಇರಲಿಲ್ಲ ಗುರು, ಅದಕ್ಕೆ ಇನ್ನೊಂದು ಗಾಡಿ ತಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಂಗೆ ಇವತ್ತು ಹಂಗೆ ಹೊಂಟಿವಿ ಗುರು. ಹೊಂಟ ತಕ್ಷಣ ಇಲ್ಲಿ ನೋಡ್ತಿದ್ರೆ ಮಕ್ಕಳು ಇದಾವೆ ಗುರು. ಮಕ್ಕಳೆಲ್ಲ ಒಂದು ಸ್ವಲ್ಪ ಬಾಯ್ ಮಾಡಿ ಹಂಗೆ ಹೊಂಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ರೆ ಏನೋ ತಲೆಗೆ ಯೋಚನೆ ಬಂತು ಗುರು. ಊಟ ಮಾಡ್ಬೇಕು ಅನ್ನಿಸ್ತು. ಊಟ ಮಾಡಕ್ಕೆ ಹೋಗ್ಬೇಕಲ್ಲ, ಫಸ್ಟ್ ಬೆಳಿಗ್ಗೆನೆ ಊಟ ಮಾಡೋಣ ಅಂತ ಒಂದು ಸ್ಕೆಚ್ ಇತ್ತು. ಅದಕ್ಕೆ ಇವತ್ತು ನಮ್ಮ ಲಾರಿನ ತರಬೇಕಲ್ಲ ಅಂತೇಳಿ ಹೊಂಟಿದ್ವಿ. ಹಂಗೆ ಊಟ ಮಾಡೋಕ್ಕೆ ಒಂದು ಹೋಟ್ಲ್ ಕಾಣ್ತು ಗುರು. ನಮ್ಮ ಊರ್ದು ಯಾವುದೋ ಒಂದು ಹೋಟ್ಲ್ ಇತ್ತು, ಅದಕ್ಕೆ ಒಂದು ಉಂಡ್ವಿ. ಸೈಕಾಗಿತ್ತು ಗುರು ಊಟ ಮಾತ್ರ. ಗಾಡಿನ ಮೊದಲು ನೆಳ್ಳಗೆ ಹಾಕಿ ಹಂಗೆ ಮುಂದಕ್ಕೆ ಹೋಗಿ ಹೊಟ್ಟೆ ತುಂಬ ಬಿರಿಯಾನಿ ಪಟ್ಕೊಂಡೆ ಗುರು. ಬೆಳಿಗ್ಗೆನೆ ಬಿರಿಯಾನಿ ಪಟ್ಕೊಂತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಬಿರಿಯಾನಿ ಪಟ್ಕೊಂಡು ಮುಂದಕ್ಕೆ ಬಂದರೆ ಸ್ವಲ್ಪ ನಮ್ಮ ಗಾಡಿಗೆ ಎಣ್ಣೆ ಹಾಕ್ಸ್ಬೇಕಾಗಿತ್ತು. ಎಣ್ಣೆ ಹೊಡ್ಸೋಣ ಅಂತೇಳಿ ಫುಲ್ಲು ಟ್ಯಾಂಕು ಫ್ಯೂಯಲ್ ಹಾಕ್ಸ್ಬಿಟ್ಟು ಹೋಗಿ ಗಾಡಿನ ಡೆಲಿವರಿ ತಗೊಂಡೆ ಗುರು. ಡೆಲಿವರಿ ತಗೊಂಡ ಮೇಲೆ ನಮ್ಗೆ ಗೊತ್ತಾಯಿತು RCB ಟ್ರಕ್ ಸೈಕಾಗಿ ಎಡಿಷನ್ ಮಾಡಿಸಿದೀವಿ ಅಂತ. ಇದೆಲ್ಲ ಹಿಂಗೆಲ್ಲ ರೆಡಿ ಮಾಡಿ ಕೊಟ್ಟಿರಲಿಲ್ಲ ಅವರು, ನಮಗೆ ಬೆಳ್ಳಂಗೆ ಗಾಡಿ ಕೊಟ್ಟಿದ್ರು. ನಾವು ಗೊತ್ತಲ್ಲ ಮೊದಲೇ RCB ಲವರ್ಸು, ಮೊನ್ನೆ ತಾನೇ ಕಪ್ ಗೆದ್ದಿತ್ತು. ಅದಕ್ಕೋಸ್ಕರ ಫುಲ್ಲು ಮಜಾ ಮಾಡ್ಬಿಡೋಣ ಅಂತೇಳಿ ಫುಲ್ಲು ಮಾಡಿಫಿಕೇಶನ್ ಮಾಡಿದೀವಿ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಚಾಂಪಿಯನ್ಶಿಪ್ಪು ಸೈಕಾಗೆ ಎಡಿಟಿಂಗ್ ಮಾಡಿಸಿದೀವಿ ಅಂತಲೇ ಹೇಳ್ಬೋದು. ಸೈಕಾಗಿ ರೆಡಿ ಮಾಡಿಸಿದ್ದೀವಿ. ಐ ಥಿಂಕ್ ಮೇ ಬಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ನಾಳೆ ಇಲ್ಲ ನಾಡಿದ್ದು ಪಕ್ಕ ಇದು ಲಿವರಿನ ರಿಲೀಸ್ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡ್ತಾ ಇರ್ಬೋದು, ಇಲ್ಲಿ ಕಪ್ ಎತ್ತಿದ್ದಾರೆ ನಮ್ಮ ಒಬ್ಬ ಕೊಹ್ಲಿ ಕಿಂಗ್ ಅವ್ರನ್ನ, ಒಬ್ಬ ದೈತ್ಯ. ಗೊತ್ತಾಗಿರುತ್ತೆ ನಿಮ್ಗೆಲ್ಲರಿಗೂ ಇವ್ರ ಬಗ್ಗೆ. ಇದು ಏನಿಲ್ಲ, ನಮ್ಮ ಟ್ರಕ್ನ ಫುಲ್ಲಿ ಮಾಡಿಫಿಕೇಶನ್ ಮಾಡ್ಬೇಕನ್ನಿಸ್ತು. ಅದಕ್ಕೋಸ್ಕರ ನಾವು ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಸೈಕಾಗಿ ದುಡಿಮೆ ಮಾಡೋಣ ಅಂತೇಳಿ ಮಾಡಿಸ್ತೀವಿ ಗುರು. ಬನ್ನಿ ಗುರು, ಈ ಗಾಡಿ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನೋಡ್ತಿರ್ಬೋದು, ನಮ್ಮ ಡ್ರೈವರ್ ಅಣ್ಣ ಫುಲ್ ಖುಷಿ ಆಗ್ಬಿಟ್ಟಾನಂತಲೇ ಹೇಳ್ಬೋದು. ನಾವು ಅದಕ್ಕೆ ಗಾಡಿ ಹತ್ಕೊಂಡು ಸೈಕಾಗಿ ಒಂದು ರೌಂಡ್ ಎಲ್ಲ ಸುತ್ತರ್ಕೊಂಬಂದ್ವಿ. ಈಗ ನೋಡ್ತಿರ್ಬೋದು, ಈ ಗಾಡಿ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಗಾಡಿ ಇಂಟೀರಿಯರ್ ನೋಡ್ತಿರ್ಬೋದು ನೀವು, ಸೈಕಾಗೈತೆ. ಒಂದು ರೀತಿ ರಿಯಲಿಸ್ಟಿಕ್ ಗಾಡಿ ಇದ್ದಂಗೆ ಐತೆ ಗುರು. ಈ ಗಾಡಿ ಬಾಡಿ ನಮಗಂತೂ ತುಂಬ ಇಷ್ಟ ಆಯಿತು. BS6 ಸ್ಟೇರಿಂಗ್ ಮಾತ್ರ ಸೈಕ್ ಐತೆ ಅಂತ ಅನ್ಬೋದು. ನಮ್ಮ RCB ಎಡಿಷನ್ಗೆ 7 ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು. ಇನ್ನು ಮೊದಲೇ ಅನಿಮೇಷನ್ ಕೀ ಬಗ್ಗೆ ಮಾತಾಡ್ಬೇಕಂತ, ಮೊದಲೇ ಅನಿಮೇಷನ್ ಕೀನ ನೀವು ಕ್ಲಿಕ್ ಮಾಡಿದರೆ ಏನಪ್ಪ ಓಪನ್ ಆಗುತ್ತೆ ಅಂದರೆ ಸೈಡ್ ಗ್ಲಾಸ್ ಓಪನ್ ಆಗುತ್ತೆ ಗುರು. ಇಲ್ಲಿ ಸೈಡ್ ಇರ್ತಾವಲ್ಲ, ಆ ಗ್ಲಾಸಸ್ಸು ಓಪನ್ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಿರಲ್ಲ. ಒಳಗಡೆ ಇಂಟೀರಿಯರ್ ರಿವರ್ಸ್ ಕ್ಯಾಮ್ರಾ ಇರುತ್ತೆ. ಅದನ್ನ ಬಿಟ್ಟರೆ 2ನೇ ಆ್ಯನಿಮೇಷನ್ನು ಈ ಟಾರ್ಪಲ್ ಹೋಗೋದು ಬರೋದು ಮಾಡುತ್ತೆ. ಇನ್ನು 3ನೇ ಆ್ಯನಿಮೇಷನ್ ಮಾತಾಡ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಲಗೇಜ್ ಎಲ್ಲ ಹೋಗ್ಬಿಡುತ್ತೆ. ನಮ್ಮ ಗಾಡಿನ ಖಾಲಿ ಬಾಡಿನ ತಗೊಂಡು ಇವತ್ತು ಸೀದಾ ಮನೆಗೆ ಹೋಗಿ ಒಂದು 2 ಹೂವಿನಾರ ಹಾಕ್ಸಿ ಪೂಜೆ ಮಾಡಿಸಿ ನೆಕ್ಸ್ಟ್ ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಸೈಕಾಗಿರ್ತಕ್ಕಂಥ ಟ್ರಿಪ್ ಹೊಡಿದ ಒಂದು ವೀಡಿಯೋಸ್ ಮಾಡೋಣಂತೆ. ಇದೇ ರೀತಿ ನೀವು ಪ್ರೋತ್ಸಾಹ ಮಾಡಿ ಇದಕ್ಕೊಂದು 100 ಲೈಕ್ಸ್ ಕೊಟ್ಟು 1000 ವ್ಯೂಸ್ ಆಗಿಬಿಟ್ರೆ ಸೈಕಾಗಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅಂತ ಹೇಳ್ತೀನಿ. ಇನ್ನೇನಿಲ್ಲ, ನೋಡ್ತಿರ್ಬೋದು ನಮ್ಮ ಗಾಡಿನ ತಗೊಂಡು ಸೀದಾ ಮನೆ ಕಡೆ ಹೊಂಟ್ಬಿಡೋಣ ಅಂತೇಳಿ ಹೊಂಟಿದ್ದೀನಿ ಗುರು. ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಇವ್ರು ಯಾರೋ ಹಿಂದೆ ಬೈಕ್ನವ್ರು ಬಂದಿದ್ರು ಅಂತೇಳಿ ಗದಿಮ್ಬಿಟ್ಟೆ ಅವ್ರನ್ನ ನೋಡ್ತಾ ಇರ್ಬೋದು. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಎಲ್ಲ ಆ್ಯಡ್ ಮಾಡ್ಸಿದ್ದೀನಿ ಗುರು. ಇದಕ್ಕೋಸ್ಕರ ಒಂದು 100 ಲೈಕ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ವ್ಲಾಗ್ಸ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ.